ಹೀಗೆ ಪರಮಾತ್ಮ ತಾನೇ ತಾನಾಗಿದ್ದಾನೆ, ವೇದಗಳು ಹಾಗೆ ಪರಮಾತ್ಮ ಸ್ವರೂಪವೇ ಆಗಿದೆ. ನಾವು ಭಾರತದಲ್ಲೇ ನೋಡಿದ್ರು ಕೂಡ ಎಲ್ಲಾ ಭಾಷೆಗಳ ಮೂಲ ನಮಗೆ ಸಂಸ್ಕೃತನೇ ಕಾಣುತ್ತೆ. ತಾಯಿ ಬರೀ ಈ ಶರೀರದ ಪೋಷಣೆಯನ್ನಷ್ಟೇ ಮಾಡಿದ್ರೆ ವೇದ ಇಡೀ ಆ ಮೂಲವನ್ನ, ಆ ಜೀವವನ್ನ ಪೋಷಣೆ ಮಾಡುತ್ತೆ ಅಂತ, ಆ ಜೀವಕ್ಕೆ ಸದ್ಗತಿಯನ್ನು ಕೊಡುತ್ತೆ ಅಂತ. ವೇದ ಯಾವಾಗ ನಾವು ಬಿಟ್ಟುವ ಅವತ್ತಿಂದ ನಮ್ಮ ಅವಸಾನ ಪ್ರಾರಂಭ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ಮಂತ್ರ ಹೇಳುವಂತಂತೂ ಇಂತಿಷ್ಟು ಅಕ್ಷರಗಳಲ್ಲೇ ಇರಬೇಕು. ಉದಾಹರಣೆ ಗಾಯತ್ರಿ ಛಂದಸ್ಸು ಅಂತ ತಕೊಂಡ್ರೆ 24 ಅಕ್ಷರಗಳಲ್ಲಿ ಆ ಮಂತ್ರ ಇರಬೇಕು. ಈ ವೇದಗಳನ್ನ ಯಾವೊಂದು ಭಾಷೆಯಲ್ಲಿ ರಚನೆ ಮಾಡಲಾಗಿದೆ ಹಾಗೂ ಯಾವುದೋ ಒಂದು ಭಾಷೆಯಲ್ಲಿ ರಚನೆ ಆಗಿದೆ ಅಂತ ಆದ್ರೆ ಆ ಒಂದು ಭಾಷೆ ಮಾತ್ರ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಹೀಗೆ ಪರಮಾತ್ಮ ತಾನೇ ತಾನಾಗಿದ್ದಾನೆ, ವೇದಗಳು ಹಾಗೆ ಪರಮಾತ್ಮ ಸ್ವರೂಪವೇ ಆಗಿದೆ, ಹಾಗೆ ಇದೆ ಅಂತ ಹೇಳಿದಾಗ ಅಲ್ಲಿ ಭಾಷೆ ಅನ್ನೋದು ಬರೋದೇ ಇಲ್ಲ. ಮುಖ್ಯವಾಗಿ ನಾವು ಸಂಸ್ಕೃತ ಅಂತ ಇಟ್ಕೊಂಡ್ರೂ ಕೂಡ ಆ ಸಂಸ್ಕೃತವೂ ಕೂಡ ಅತ್ಯಂತ ಎತ್ತರವಾಗಿದೆ. ನಮ್ಮ ಸಂಸ್ಕೃತವನ್ನು ನಾವು ಭಾಷೆ ಅಂತ ತಗೊಂಡ್ರಾಗ ಕೂಡ ಸಾಮಾನ್ಯವಾದ ಸಂಸ್ಕೃತ ಭಾಷೆ, ಆರ್ಯ ಭಾಷೆ, ಅತಿ ಭಾಷೆ ಅಂತ 3 ಥರ ನಾವು ನೋಡ್ತೀವಿ. ಸಾಮಾನ್ಯವಾದ ಭಾಷೆಯಲ್ಲಿ ನಾವು ಈಗ ಕೂಡ ವ್ಯವಹಾರ ಮಾಡ್ತಾ ಇದ್ದೀವಿ. ನಿತ್ಯ ನಾವು ಸಂಸ್ಕೃತ ಬಳಸುವಂಥವ್ರು ಬಳಸ್ತಾರೆ. ಆರ್ಯ ಭಾಷೆ ಅಂದರೆ ಕಾಳಿದಾಸಾದಿ ಕವಿಗಳು, ಋಷಿಗಳು ಎಲ್ಲ, ಅದು ಇನ್ನೂ ಸ್ವಲ್ಪ ಪ್ರೌಢವಾದಂಥ ಭಾಷೆ. ಅದನ್ನು ನಾವು ಸ್ಮೃತಿಗಳಲ್ಲಿ ಕಾಣಬಹುದು. ವೇದ ಅನ್ನೋದು ಅತಿ ಭಾಷೆ ಅಂತ, ಅದು ಅಪೌರುಷೇಯ. ಅದಕ್ಕೆ ಯಾವುದೇ ವ್ಯಾಕರಣಗಳು ಇದೆಲ್ಲ ಇದ್ದರೂ ಕೂಡ ಅದರನ್ನು ನೋಡ್ಕೊಂಡು ವ್ಯಾಕರಣಗಳನ್ನೆಲ್ಲ ರಚನೆ ಮಾಡಿದ್ರು ಅಂತ. ಅದು ಎಲ್ಲಕ್ಕಿಂತನೂ ಮೀರಿದ್ದಾಗಿದ್ದು ಅಂತ. ಮತ್ತು ಏನು ಅಂದರೆ ಇಡೀ ಸೃಷ್ಟಿಯ ಭಾಷೆ ಎಲ್ಲವೂ ಕೂಡ ನಾನು ಹೇಳಿದಾಗ ಮೊದಲನೇ ಓಂಕಾರದಿಂದ ಪ್ರಾರಂಭ ಆಯಿತು ಅಂತ. ಹಾಗೆ ಆಯಾ ಅದನ್ನು ನಾವು ಸಂಸ್ಕೃತ ಅಂತ ಹೇಳ್ತೀವಿ. ಸೃಷ್ಟಿಯ ಮೂಲದಲ್ಲಿ ಉಂಟಾಗಿದ್ದು ಆ ರೀತಿ ನಮಗೆ ಭಾಷೆಗಳು ಉಂಟಾಯಿತು. ಆ ವೇದವನ್ನು ಮೊದಲು ಹಾಗಾಗಿ ಹೇಳ್ತಿದ್ದವರು, ಅಂದರೆ ನಾವು ಸಂಸ್ಕೃತವನ್ನು ಹಾಗಾಗಿ ಹೇಳ್ತಿದ್ದವರು, ಅದರ ವೇದದ ಸಂಸ್ಕೃತದ ಅಪಭ್ರಂಶದಿಂದನೇ ಈಗ ಬೇರೆ ಬೇರೆ ಭಾಷೆಗಳು ಉಂಟಾಗಿದೆ. ಈಗ ಉದಾಹರಣೆಗೆ ನಾವು ಭಾರತದಲ್ಲೇ ನೋಡಿದರೂ ಕೂಡ ಎಲ್ಲ ಭಾಷೆಗಳ ಮೂಲ ನಮಗೆ ಸಂಸ್ಕೃತನೇ ಕಾಣುತ್ತೆ. ಈ ಕನ್ನಡ ಅಂತ ತಗೊಂಡ್ರೂ ಕೂಡ ನೀವು ಉತ್ತರ ಕರ್ನಾಟಕ ಕನ್ನಡ ಬೇರೆ, ಮೈಸೂರು ಕರ್ನಾಟಕ ಕನ್ನಡ ಬೇರೆ, ಗ್ರಂಥದಲ್ಲಿರುವಂಥ ಕನ್ನಡ ಬೇರೆ, ಅಥವಾ ನೀವು ಮಲೆನಾಡು ಕಡೆಗೆ, ಕರಾವಳಿ ಕಡೆಗೆ ಹೋದರೆ ಆ ಕನ್ನಡನೇ ಬೇರೆ ಇರುತ್ತೆ. ಈ ಕನ್ನಡದ ಚೂರು ವ್ಯತ್ಯಾಸ ರೂಪ ನಮ್ಗೆ ಕಾಣುತ್ತೆ. ಹಾಗೆ ಪ್ರಾಕೃತವೂ ಕೂಡ ಸಂಸ್ಕೃತದ ಸ್ವಲ್ಪ ವಿಕಾರವಾಗಿ ನಮಗೆ ಹಿಂದಿನ ಜನಗಳು ಮಾತಾಡ್ತಿದ್ದನ್ನು ನಾವು ಕಾಣ್ಬೋದು. ಇನ್ನು ವಿಸ್ತಾರ ಆಗಿ ಇಷ್ಟೊಂದು ಭಾಷೆಗಳು ಆಯಾ ಪ್ರಾಂತಕ್ಕೆ ಅನುಗುಣವಾಗಿ ಆಯಾ ಭಾಷೆಗಳು ಉತ್ಪತ್ತಿಯಾದವು. ಈ ಕನ್ನಡದಲ್ಲಿ ನೋಡಿದ್ರೆ ಹೆಚ್ಚಿನ ಶಬ್ದಗಳು 60%, 70% ಇರ್ತಕ್ಕಂಥ ಶಬ್ದಗಳು ಸಂಸ್ಕೃತದಲ್ಲೇ ಹಾಗೇ ಇದೆ. ಈಗ ನೀವು ಪುಸ್ತಕ ಅಂತ ತಗೊಂಡ್ರೆ ಅದು ಸಂಸ್ಕೃತ ಶಬ್ದನೇ. ಅನ್ನ, ನೀರು ಅಂತ ತಗೊಂಡ್ರು ಕೂಡ ಅನ್ನ ಅಂದರೆ ಸಂಸ್ಕೃತ ಶಬ್ದನೇ ಹಾಗೇ ಇದೆ. ನೀರು ಅನ್ನೋದು ಸಂಸ್ಕೃತ ಶಬ್ದವೇ. ಹೀಗೆ ಪ್ರತಿಯೊಂದು ಕೂಡ ಸಂಸ್ಕೃತ ಶಬ್ದವೇ ಆಗಿದೆ. ಕನ್ನಡದಲ್ಲೂ ಕೂಡ ಹೆಚ್ಚಿನದು. ಇನ್ನೂ ಕೂಡ ಎಷ್ಟೋ ಶಬ್ದಗಳು ಸಂಸ್ಕೃತ ಶಬ್ದದ ವಿಕಾರ ಆಗಿರುತ್ತೆ. ಉದಾಹರಣೆಗೆ ಅಜ್ಜ ಅಂತ ಮಗು ಕರೆಯುತ್ತೆ, ಅಜ್ಜ ಅಂತ ಕರೆಯುತ್ತಲ್ಲ, ಅದು ಸಂಸ್ಕೃತ ಆರ್ಯ ಶಬ್ದದಿಂದ ಬಂದಿರೋದು. ಈಗ ವ್ಯಾಘ್ರ ಅನ್ನೋ ಶಬ್ದದಿಂದ ಹುಲಿ ಅಂತಲೇ ಬಂತು ಅಂತ ತತ್ಸಮ ತದ್ಭವ ನಾವು ಹೇಳ್ತೀವಿ. ಈ ಥರ ನಾವು ಎಲ್ಲ ಭಾಷೆಯಲ್ಲೂ ಕೂಡ ಹಿಂದಿಯಲ್ಲಿ ನಾವು ನೋಡ್ಬೋದು, ತಮಿಳಲ್ಲಿ ನೋಡ್ಬೋದು. ತಮಿಳಲ್ಲಿ ಉದಾಹರಣೆ ಪೂ ಅನ್ನೋ ಹೂವು ಅನ್ನೋ ಅರ್ಥ ಇದ್ರೆ ಪುಷ್ಪ. ಈ ಕನ್ನಡದಲ್ಲಿ ಹೂವು ಕೂಡ ಪುಷ್ಪದಿಂದನೇ ಬಂದಿದ್ದು. ತಮಿಳಲ್ಲೂ ಪೂ ಅನ್ನೋ ಶಬ್ದ ತಗೊಂಡ್ರೆ ಅದು ಪುಷ್ಪ ಅನ್ನೋ ಶಬ್ದದಿಂದನೇ ಬಂದಿದ್ದು. ಹಾಗಾಗಿ ನಮ್ಮ ಭಾರತೀಯ ಭಾಷೆಗಳು ಅಂತನೂ ಅಲ್ಲ, ವಿದೇಶಿ ಭಾಷೆಗಳನ್ನು ತಗೊಂಡ್ರು ಕೂಡ, ನೀವು ಇಂಗ್ಲೀಷನ್ನು ತಗೊಂಡ್ರು ಕೂಡ ಭ್ರಾತೃ ಅನ್ನೋ ಶಬ್ದದಿಂದ ಬ್ರದರ್ ಅಂತ ಆಯಿತು, ಪಿತೃ ಅನ್ನೋ ಶಬ್ದದಿಂದ ಫಾದರ್ ಅಂತ ಆಯಿತು, ಮಾತೃ ಅನ್ನೋ ಶಬ್ದದಿಂದ ಮದರ್ ಅಂತ ಆಯಿತು. ಹೀಗೆ ತುಂಬ ಶಬ್ದಗಳು. ನಾನು ಎಷ್ಟೋ ಸಲ ಅದನ್ನು ಇಂಗ್ಲೀಷನ್ನು ನೋಡ್ಬೇಕಾದ್ರೆ ನನಗೆ ಅನಿಸುತ್ತೆ, ಈ ಶಬ್ದ ಸಂಸ್ಕೃತ ಮೂಲನೇ ಆಗಿದೆಯಲ್ಲ ಅಂತ. ಹಾಗಾಗಿ ಎಲ್ಲ ಶಬ್ದಗಳು ಕೂಡ ಸಂಸ್ಕೃತದಿಂದಲೇ ಹುಟ್ಟಿದ್ದಕ್ಕಾಗಿ, ಎಲ್ಲ ಶಬ್ದಗಳ ಮೂಲ ಭಾಷೆ ಸಂಸ್ಕೃತನೇ ಆಗಿದ್ದಕ್ಕಾಗಿ ಸೃಷ್ಟಿಯ ಮೂಲದಲ್ಲಿ ಅದು ಆ ಭಾಷೆಯಿಂದನೇ ಬಂತು. ಸರ್, ಇಲ್ಲಿವರೆಗೂ ನೀವು ವೇದಗಳ ಬಗ್ಗೆ ತಿಳಿಸ್ತಾ ಇದ್ರಿ. ಹಾಗಿದ್ರೆ ವೇದಾಂಗಗಳು ಅಂದರೆ ಯಾವುವು? ವೇದಾಂಗಗಳು ಅಂದರೆ ಏನು? ವೇದಾಂಗಗಳು ಅಂದರೆ ಆ ಹೆಸರಲ್ಲೇ ಇದೆ, ವೇದದ ಅಂಗಗಳು ಅಂತ. ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ಮನೀಷಿಣಃ ಅಂತ ಅಮರಕೋಶದಲ್ಲಿ ಬರುತ್ತೆ. ಅಂದರೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ, ಇವು 6 ವೇದದ ಅಂಗಗಳು. ಶಿಕ್ಷಾ ಅಂದರೆ ವೇದವನ್ನು ಹೇಗೆ ಉಚ್ಚಾರಣೆ ಮಾಡಬೇಕು, ವೇದದ ಸ್ವರಸ್ಥಾನ, ಸ್ವರ ನಿರ್ಣಯ, ಉಚ್ಚಾರಣ ಕ್ರಮ, ಇದನ್ನು ವಿಸ್ತಾರವಾಗಿ ಶಿಕ್ಷಾದಲ್ಲಿ ಅದನ್ನು ನಾವು ಕಾಣಬಹುದು. ಇನ್ನು ವ್ಯಾಕರಣ ಅಂದರೆ ವೇದದ ಪದಗಳು, ವೇದದ ಶಬ್ದಗಳು ಹೇಗೆ ವ್ಯುತ್ಪತ್ತಿಯಾಯಿತು. ಆಗ ನಾನು ಧಾತುಪಾಠದ ಬಗ್ಗೆ ಹೇಳಿದ್ದೆ, ಹೇಗೆ ಉಂಟಾಯಿತು, ವ್ಯುತ್ಪತ್ತಿ ಅದರ ಮೂಲ ಏನು ಅಂತ ತೋರಿಸುವಂಥ ವೇದಾಂಗನೇ ವ್ಯಾಕರಣ. ಇನ್ನು ನಿರುಕ್ತ ಅನ್ನೋಂಥದ್ದು ವೇದದ ಪದಗಳ ಅರ್ಥ, ವಾಕ್ಯಾರ್ಥವನ್ನು ಹೇಗೆ ಮಾಡುವಂಥದ್ದು ಅಂತ.
ಈ ಪದಕ್ಕೆ ಇದೇ ಅರ್ಥ ಯಾಕೆ? ಇದು ಎಷ್ಟೋ ಸಲ ವೇದದಲ್ಲಿ ಭೂಮಿ ಅನ್ನೋದನ್ನು ಆಕಾಶ ಅನ್ನೋ ಅರ್ಥದಲ್ಲಿ ಬಳಸ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಇದಕ್ಕೆ ಹೀಗೆ ಅರ್ಥ ಮಾಡಬೇಕು, ಯಾಕೆ ಇದು ಹೀಗೆ ಅಂತಂದರೆ ವೇದದ ಅರ್ಥ ನಿರ್ಣಯಕ್ಕೆ ಇರುವಂಥ ಶಾಸ್ತ್ರನೇ ನಿರುಕ್ತ. ಇನ್ನು ಛಂದಸ್ಸು ಮಂತ್ರದ ಲಯ ಅಥವಾ ಮಂತ್ರದ ಅಳತೆ, ಅಂದರೆ ಆ ಮಂತ್ರ ಹೇಳುವಂತಂತೂ ಇಂತಿಷ್ಟು ಅಕ್ಷರಗಳಲ್ಲೇ ಇರಬೇಕು. ಉದಾಹರಣೆ ಗಾಯತ್ರಿ ಛಂದಸ್ಸು ಅಂತ ತಗೊಂಡ್ರೆ 24 ಅಕ್ಷರಗಳಲ್ಲಿ ಆ ಮಂತ್ರ ಇರಬೇಕು. 24 ಅಕ್ಷರವನ್ನು ಉಳ್ಳಂಥದ್ದು. ಆ ಯಾವ ರೀತಿ ಲಯ ಮತ್ತು ಯಾವ ರೀತಿ ಅಳತೆಯಲ್ಲಿ ವೇದದ ಮಂತ್ರಗಳಿದೆ ಅದನ್ನು ನಮಗೆ ಅರ್ಥ ಮಾಡಿಸುವಂಥ, ಪಾಠ ಮಾಡುವಂಥ ವೇದಾಂಗನೇ ವ್ಯಾಕರಣ. ಇನ್ನು ಜ್ಯೋತಿಷ ಅನ್ನೋದನ್ನು ನಾವು ತಗೊಂಡ್ರೆ ಕಾಲ ನಿರ್ಣಯ, ಯಾವ ಕಾಲದಲ್ಲಿ ಹೇಗೆ ಅಧ್ಯಯನ ಮಾಡಬೇಕು, ಯಾವ ಮಂತ್ರನ ಯಾವ ಕಾಲದಲ್ಲಿ ಹೇಳಬೇಕು. ಹಾಗೆ ಮುಖ್ಯವಾಗಿ ಯಜ್ಞವನ್ನು ಯಾವ ಕಾಲದಲ್ಲಿ ಹೇಗೆ ಮಾಡುವಂಥದ್ದು, ಗ್ರಹಸ್ಥಿತಿಗಳು, ಇದನ್ನೆಲ್ಲ ನಮ್ಗೆ ತಿಳಿಸ್ಕೊಡುವಂಥ ಶಾಸ್ತ್ರನೇ ಜ್ಯೋತಿಷ. ಇನ್ನು ಕಲ್ಪ ಅಂತ ತಗೊಂಡ್ರೆ ಕಲ್ಪಸೂತ್ರಗಳು ಅಂದರೆ ಶ್ರೌತ ಸೂತ್ರಗಳು ಅಂತ. ವೇದದ ಮಂತ್ರವನ್ನು ನಾವು ಯಾವ ರೀತಿ ಪ್ರಯೋಗ ಮಾಡಬೇಕು ಅಂತ ಇರತಕ್ಕಂಥ ಶಾಸ್ತ್ರನೇ ಕಲ್ಪ. ವೇದದ ಮಂತ್ರಗಳನ್ನು ಯಜ್ಞಗಳಲ್ಲಿ ನಾವು ಹೇಗೆ ಪ್ರಯೋಗಿಸಬೇಕು, ಈ ಮಂತ್ರವನ್ನು ಇದೇ ದೇವತೆಗೆ ಹೀಗೆ ಯಾಕೆ ಪ್ರಯೋಗಿಸಬೇಕು ಅಂತ ನಮಗೆ ವಿವರಿಸಿ ತೋರಿಸ್ಕೊಡುವಂಥ ಶಾಸ್ತ್ರನೇ ಕಲ್ಪ. ಸರ್, ಹಾಗಿದ್ರೆ ಈ ವೇದಗಳು ಅಥವಾ ವೇದಾಂಗಗಳು ನಾವು ಯಾಕೆ ಅಧ್ಯಯನ ಮಾಡಬೇಕು, ಹಾಗೂ ಪ್ರಪಂಚಕ್ಕೆ ಅಥವಾ ಈಗಿರುವಂಥ ಇದಕ್ಕೆ ಅದು ಎಷ್ಟು ಪ್ರಾಮುಖ್ಯತೆ? ಯಸ್ತಿತ್ಯಾಜ ಸಖಿವಿದಗುಂ ಸಖಾಯನ್ನ ತಸ್ಯ ವಾಚ್ಯಪಿ ಭಾಗೋ ಅಸ್ತಿ ಯದೀಗುಂ ಶೃಣೋತ್ಯಲಕಗುಂ ಶೃಣೋತಿ ನಹಿ ಪ್ರವೇದ ಸುಕೃತಸ್ಯ ಪಂಥಾಮಿತಿ ಅಂತ. ಅಂದರೆ ವೇದ ಅಥವಾ ಆ ವೇದ ಯಾರ ಸ್ವರೂಪವು ಪರಮಾತ್ಮ ಅನ್ನೋದು ಸಖರ ಸಖ ಅಂತ, ಗೆಳೆಯರ ಗೆಳೆಯ ಅಂತ, ಅತ್ಯಂತ ನಮಗೆ ಆಪ್ತನಾದವನು ಅಂತ. ಅವನನ್ನು, ಆ ವೇದವನ್ನು ಹೊರತಾಗಿ, ವೇದವನ್ನು ಬಿಟ್ಟು ನಾವು ಏನು ಕೇಳ್ತೀವೋ ಸುಳ್ಳನ್ನೇ ಕೇಳ್ತೀವಿ ಅಂತ. ವೇದವನ್ನು ಹೊರತಾಗಿ ನಾನು ಏನು ಮಾಡೋಕ್ಕೆ ಹೋಗ್ತೀನೋ, ನಾನು ಏನು ಹೇಳಕ್ಕೆ ಹೋಗ್ತೀನೋ ಅದೆಲ್ಲ ಸುಳ್ಳೇ ಆಗಿದೆ. ಹಾಗಾಗಿ ವೇದ ಅನ್ನೋದು ನಮಗೆ ಅತ್ಯಂತ ಆತ್ಮೀಯನಾದವನು. ಶಂಕರಾಚಾರ್ಯರು ಹೇಳ್ತಾರೆ ಭಾಷ್ಯದಲ್ಲಿ, ವೇದ ಅನ್ನೋದು 1000 ತಾಯಿಗಿಂತಲೂ ಮಿಗಿಲಾದದ್ದು ಅಂತ. ವೇದದ ಕರುಣೆ ಅನ್ನುವಂಥದ್ದು 1000 ತಾಯಿಯ ಕರುಣೆಗಿಂತ ಮುಖ್ಯವಾದದ್ದು ಅಂತ. ತಾಯಿ ಬರೀ ಈ ಶರೀರದ ಪೋಷಣೆಯನ್ನಷ್ಟೇ ಮಾಡಿದರೆ ವೇದ ನಮ್ಮ ಇಡೀ ಆ ಮೂಲವನ್ನು, ಆ ಜೀವವನ್ನು ಪೋಷಣೆ ಮಾಡುತ್ತೆ ಅಂತ. ಆ ಜೀವಕ್ಕೆ ಸದ್ಗತಿಯನ್ನು ಕೊಡುತ್ತೆ ಅಂತ, ಆ ಜೀವಕ್ಕೆ ತನ್ನ ಮೂಲ ಸ್ವರೂಪದ ಕಡೆಗೆ ಕರ್ಕೊ ಹೋಗುತ್ತೆ ಅನ್ನೋದಕ್ಕಾಗಿ ಶಂಕರಾಚಾರ್ಯ ಹಾಗೆ ಹೇಳಿರೋದು. ಹಾಗಾಗಿ ವೇದವನ್ನು ಬಿಟ್ಟ ಆತ್ಮ ಅಂದರೆ ವೇದವನ್ನು ನಾವು ವಿರೋಧ ಮಾಡಿದ್ದೀವಿ ಅಥವಾ ನಾವು ವೇದವನ್ನು ಒಪ್ಕೊಳ್ತಾ ಇಲ್ಲ ಆತ್ಮ ಅಂದರೆ ನಮ್ಮನ್ನೇ ನಾವು ಒಪ್ಕೋತಾ ಇಲ್ಲ, ಪರಮಾತ್ಮನನ್ನೇ ನಾವು ಒಪ್ಕೋತಾ ಇಲ್ಲ, ನಮ್ಮ ಆತ್ಮನನ್ನೇ ನಾವು ಒಪ್ಕೋತಾ ಇಲ್ಲ ಅನ್ನೋದು ಅದು ಅರ್ಥ ಆಗತ್ತೆ. ಈ ಪ್ರಪಂಚದಲ್ಲಿ ನಮಗೆ ಬೇಕಾದದ್ದೆಲ್ಲವೂ ಕೂಡ ಸಿದ್ಧಿಸುವಂಥದ್ದು, ನಮಗೆ ಬೇಕಾಗಿರೋದು ಏನೇನು ಇದೆಯೋ ಅದೆಲ್ಲ ನಮಗೆ ಸಿಗುವಂಥದ್ದು. ಹಾಗೂ ಈ ಪ್ರಪಂಚದ ಹೊರತಾಗಿ ಉತ್ತಮವಾದ ಗತಿ, ಆ ಆತ್ಮಜ್ಞಾನ ಪ್ರಾಪ್ತಿ ತನಕ ನಮಗೆ ಸಿಗುವಂಥದ್ದು ಧರ್ಮದಿಂದ ಅಂತ. ವ್ಯಾಸರು ಇದನ್ನೇ ಹೇಳ್ತಾರೆ, ಊರ್ಧ್ವಭಾವು ವಿರೋಮ್ಯೇಷಃ ನಚಕಶ್ಚ ಶೃಣೋತಿ ಮಾಂ ಧರ್ಮಾದರ್ಥಶ್ಚ ಕಾಮಶ್ಚ ಕಿಮರ್ಥನ್ನಾನು ಸೇವ್ಯತೆ ಅಂತ. ಅಂದರೆ ನಾನು ಕೈಯನ್ನು ಎತ್ತಿ ಕೂಕೋತಾ ಇದ್ದೀನಿ, ಧರ್ಮದಿಂದಲೇ ಅರ್ಥಕಾಮಗಳು, ಧರ್ಮದಿಂದಲೇ ಮೋಕ್ಷ ಅಂತ. ಆದರೂ ಕೂಡ ಯಾರೂ ಕೂಡ ಈ ಧರ್ಮದ ಕಡೆಗೆ ತಿರುಗು ನೋಡ್ತಾ ಇಲ್ವಲ್ಲ ಅಂತ. ಹಾಗಾಗಿ ಈ ಧರ್ಮ ಅನ್ನೋದು ಎಲ್ಲ ಸುಖಗಳಿಗೂ ಎಲ್ಲ ಆನಂದಕ್ಕೂ ಮೂಲವಾಗಿರುವಂಥದ್ದು. ಆ ಧರ್ಮ ನಮಗೆ ಸಿಗುವಂಥದ್ದು ವೇದಗಳಲ್ಲಿ ಅಂತ. ಹಾಗಾಗಿ ವೇದವನ್ನು ಬಿಟ್ಟರೆ ಆ ವೇದಗಳ ಮಕ್ಕಳಾದ ಶಾಸ್ತ್ರಗಳನ್ನು, ಪುರಾಣಗಳನ್ನು, ಇತಿಹಾಸವನ್ನು, ಮಹಾಭಾರತವನ್ನು, ರಾಮಾಯಣವನ್ನು ಬಿಟ್ಟರೆ ನಮಗೆ ಆ ಧರ್ಮನೇ ಸಿಗೋದಿಲ್ಲ. ಧರ್ಮ ಸಿಗಲ್ಲ ಅಂದ ತಕ್ಷಣ ಮತ್ತು ಪ್ರಪಾತನೇ ನಮಗೆ ಸಿಗುವಂಥದ್ದು, ನಮಗೆ ಉತ್ತಮವಾದ ಗತಿ ಸಿಗೋದೇ ಇಲ್ಲ. ಹಾಗಾಗಿ ವೇದವನ್ನು ಬಿಡುವಂಥದ್ದು ಅನ್ನುವಂಥದ್ದು ಪ್ರಶ್ನೆನೇ ಇಲ್ಲ. ವೇದ ಯಾವಾಗ ನಾವು ಬಿಟ್ಟುವ ಆವತ್ತಿಂದ ನಮ್ಮ ಅವಸಾನ ಪ್ರಾರಂಭ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಓಕೆ ಸರ್, ನೀವು ನಮ್ಮ ಜೊತೆ ಇಷ್ಟೊತ್ತು ಸಮಯ ಕಳೆದು ವೇದಗಳ ಬಗ್ಗೆ, ವೇದಾಂಗಗಳ ಬಗ್ಗೆ ಅರ್ಥಪೂರ್ಣವಾಗಿ ನಮಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನನಗೂ ಕೂಡ ಇಷ್ಟೊತ್ತು ವೇದದ ಕುರಿತು ಅನುಸಂಧಾನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದನೂ ಕೂಡ ನಿಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವೇದ ಹಾಗೂ ವೇದಾಂತಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.